ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದಿಂದ ನಾವು ಬಹಳಷ್ಟು ವಿಷಯಗಳನ್ನು ಕೀರ್ತನೆಗಳಲ್ಲಿ ನಾವು ಕಲಿತಾ ಇದ್ದೇವೆ ಮತ್ತು ದೈವಸೇವಕರು ಅನೇಕ ಕಲಿಸುವ ಮಧ್ಯದಲ್ಲಿ ಅನೇಕ ವಾಕ್ಯಗಳನ್ನು ನಮಗೆ ವಿಸ್ತಾರವಾಗಿ ಕಲಿಸುವುದರಿಂದ ಮಾತ್ರವಲ್ಲ, ಎನ್ಕರೇಜ್ ವಾಕ್ಯಗಳನ್ನು ನಮಗೆ ಹೇಳೋದ್ರಿಂದ ಅನೇಕರಿಗೆ ಇದು ಆಶೀರ್ವಾದವಾಗಿತ್ತು ಎಂಬುದಾಗಿ ನೆನೆಸ್ತೇನೆ. ದೇವಸೇವಕರು ಕಲಿಸುವಾಗ ನಮಗೆ ಸುಲಭವಾಗಿ 13 ವಿಭಜನ ರೂಪವಾಗಿ ಕಲಿಸ್ತಾ ನಮಗೆ ಬೋಧಿಸ್ತಾ ಇದ್ದಾರೆ. ಇವತ್ತು ಕೂಡ ಈ ಕಲಿವಿಕೆಯನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ನಮ್ಮದಲ್ಲಿ DGM ಬೇತಲ್ನ ಹಿರಿಯ ಸಭಾಪಾಲಕರಾಗಿರುವ ಹಾಗೂ ಆಶ್ರಯ ಟಿವಿಯ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಗಳಲ್ಲಿ ನಾವು ವಿಭಜನ ರೂಪದಲ್ಲಿ 7ನೇ ಕೀರ್ತನೆ ನಾವು ಕಲಿತಾ ಇದ್ದೇವೆ. ಬಹಳಷ್ಟು 13 ವಿಭಜನಾ ರೂಪಗಳಿವೆ. ಸ್ತೋತ್ರ ಗೀತೆಗಳು, ವೈಯಕ್ತಿಕ ಪ್ರಲಾಪಗಳು, ಸಾಮಾಜಿಕ ಪ್ರಲಾಪಗಳು, ಸ್ತುತಿ ಗೀತೆಗಳು, ಜ್ಞಾನ ಕೀರ್ತನೆಗಳು, ರಾಜಕೀಯ ಕೀರ್ತನೆಗಳು, ಮೆಸ್ಸಿನ ಕುರಿತ ಕೀರ್ತನೆಗಳು, ಶಾಪ ಕೀರ್ತನೆಗಳು, ಐತಿಹಾಸಿಕ ಚಾರಿತ್ರಿಕ ಕೀರ್ತನೆಗಳು, ಯಾತ್ರಾ ಗೀತೆಗಳು, ಅಲ್ಲೆಲ್ಲಿಯ ಕೀರ್ತನೆಗಳು, ಆರಾಧನಾ ಕೀರ್ತನೆಗಳು, ಧರ್ಮಶಾಸ್ತ್ರ ಕೀರ್ತನೆಗಳು, ಹೀಗೆ 13 ಭಾಗಗಳನ್ನಾಗಿ 150 ಕೀರ್ತನೆಗಳನ್ನು ವಿಭಜಿಸಲಾಗಿದೆ. ಅದರಲ್ಲಿ 1ನೇ ಭಾಗ ನಾವು ಈಗಾಗಲೇ ಧ್ಯಾನಿಸಿದ್ದೇವೆ. ಅದು ಸ್ತೋತ್ರ ಗೀತೆಗಳು. 8ನೇ ಕೀರ್ತನೆ, 19ನೇ ಕೀರ್ತನೆ, 33ನೇ ಕೀರ್ತನೆ, 8ನೇ ಕೀರ್ತನೆ, 19ನೇ ಕೀರ್ತನೆ, 29ನೇ ಕೀರ್ತನೆ, 33ನೇ ಕೀರ್ತನೆ, 100ನೇ ಕೀರ್ತನೆ, 113ನೇ ಕೀರ್ತನೆ. ಮೊದಲ ಭಾಗ ನಾವು 6 ಕೀರ್ತನೆಗಳನ್ನು ಈಗಾಗಲೇ ಧ್ಯಾನಿಸಿದ್ದೇವೆ. 7ನೇ ಭಾಗ ವೈಯಕ್ತಿಕ ಪ್ರಲಾಪಗಳಿಗೆ ಧ್ಯಾನ ಮಾಡ್ತಿದ್ದೇವೆ. ಅದರಲ್ಲಿ 4ನೇ ಕೀರ್ತನೆ, 5ನೇ ಕೀರ್ತನೆ, 6ನೇ ಕೀರ್ತನೆ ಈಗಾಗಲೇ ನಾವು ಧ್ಯಾನಿಸಿದ್ದೇವೆ. ಇವತ್ತು 7ನೇ ಕೀರ್ತನೆಯಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನಿಸಿದ್ದೇವೆ. ಅದರಲ್ಲಿ 5 ಭಾಗಗಳುಂಟು. 1ನೇ ಭಾಗ 17 ವಾಕ್ಯ ಉಂಟು. ಅದರಲ್ಲಿ 1ನೇ ಭಾಗ 1 ಮತ್ತು 2ನೇ ವಾಕ್ಯ, 2ನೇ ಭಾಗ 3ರಿಂದ 5 ವಾಕ್ಯ, 3ನೇ ಭಾಗ 6ರಿಂದ 10 ವಾಕ್ಯ, 4ನೇ ಭಾಗ 11, 13 ವಾಕ್ಯ ಮತ್ತು 5ನೇ ಭಾಗ 14ರಿಂದ 17 ವಾಕ್ಯ. 2ನೇ ಭಾಗವನ್ನು ಕಳೆದ ಸಂಚಿಕೆಯಲ್ಲಿ ಧ್ಯಾನಿಸಿದ್ದೇವೆ, 3ರಿಂದ 5 ವಾಕ್ಯ. ಅದನ್ನು ಇವತ್ತು ನಾವು ಪುನಃ ಓದಿ ಧ್ಯಾನಿಸೋಣ. ಯೆಹೋವನೇ, ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು, ಮಿತ್ರದ್ರೋಹಿಯೂ ಆಗಿದ್ದರೆ ಶತ್ರು ಹಿಂದಟ್ಟಿ ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ. ನಾನು ನನ್ನ ಮಾನವನ್ನು ಮಣ್ಣುಪಾಲು ಮಾಡಲಿ. ನಾನಂಥವನಲ್ಲ, ನಿಷ್ಕಾರಣ ವೈರಿಯನ್ನು ರಕ್ಷಿಸಿದೆನಲ್ಲ. ನೋಡಿ, ಆತನು ದಾವೀದನ ಈ ವಿಷಯದಲ್ಲಿ ಅನೇಕ ನಾವು ವಿಷಯಗಳನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ತನ್ನ ನೀತಿಯನ್ನು ದೇವರೊಟ್ಟಿಗೆ ಹೇಳಿಕೊಳ್ತಾ ಇದ್ದಾನೆ. ದೇವರ ನೀತಿಯನ್ನು ಇವನು ಯೋಬನ ಕುರಿತಾಗಿ ಧ್ಯಾನಿಸಿದರೆ, ಯೋಬ 31ನೇ ಅಧ್ಯಾಯಕ್ಕೆ ಬರುವ ತನ್ನ ನೀತಿಯನ್ನು ಹೇಳಿಕೊಂಡು ದೇವರ ಆತ ಕಷ್ಟ ಕಾಲದಲ್ಲಿ, ಆತನ ದುಃಖ ಕಾಲದಲ್ಲಿ ಯೋಬನು ತನ್ನ ನೀತಿಯನ್ನು ದೇವರೊಟ್ಟಿಗೆ ಹೇಳಿಕೊಂಡು ಪ್ರಾರ್ಥಿಸುವಂಥದ್ದನ್ನಲ್ಲಿ ಕಾಣ್ತೇವೆ ನಾವು. ನನ್ನ ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಂಡಿದ್ದೇನೆ. ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ದೇವರು ಮೇಲನ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು. ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆ ಯಾವುದು. ಆತನು ಅನ್ಯಾಯಗಾರರಿಗೆ ವಿಪತ್ತನ್ನು ಅನ್ಯಾಯ ಮಾಡುವಂತವರಿಗೆ ವಿಪತ್ತನ್ನು, ಕೆಡುಕರಿಗೆ ಉಪದ್ರವವನ್ನು ಕೊಡುವನಲ್ಲವೇ. ಉಪದ್ರವ ಕೊಡ್ತಾನೆ. ಅನ್ಯಾಯಗಾರರಿಗೆ ವಿಪತ್ತನ್ನು ಕೊಡ್ತಾನೆ, ಕೆಡುಕರಿಗೆ ಉಪದ್ರವವನ್ನು ಕೊಡ್ತಾನೆ, ಕೆಡುಕರಿಗೆ ಉಪದ್ರವವನ್ನು ಕೊಡ್ತಾನೆಂಬುದಾಗಿ ಇಲ್ಲಿ ನೋಡ್ತೇವೆ. ಮುಂದೆ ಓದಿ. ಆತನೇ ನನ್ನ ನಡತೆಯನ್ನು ನೋಡಿ. ಈಗ ತನ್ನ ಬಗ್ಗೆ ಆತನ ಹೇಳ್ತಾ ಇದ್ದಾನೆ. ಆತ ನನ್ನ ನಡತೆ ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆಂದು ಅಂದುಕೊಳ್ಳುತ್ತಿದ್ದೆನು. ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ಅಂದ್ರೆ ತನ್ನ ನೀತಿಯನ್ನು ದೇವರಿಗೆ ಹೇಳ್ತಾ ಇದ್ದಾನೆ. ಕಷ್ಟ ಕಾಲ ಬಂದಿದೆ, ಅನೇಕ ನಮಗೆ ಕಷ್ಟ ಬರುವಾಗ, ದುಃಖ ಬರುವಾಗ, ವೇದನೆಗಳು ಬರುವಾಗ ನಾವು ದೇವರು ನೋಡಿ ಹೇಳ್ತೇವೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಸ್ವಾಮಿ, ಸರ್ ನೀತಿಯ ಪ್ರಕಾರ ಜೀವಿಸಿದೆ, ಅನ್ಯಾಯ ಮಾಡಲಿಲ್ಲ, ಯಾರಿಗೂ ತೊಂದರೆ ಮಾಡಲಿಲ್ಲ, ಆದರೂ ಕೂಡ ಯಾಕೆ ಈ ಕಷ್ಟ ನನಗೆ, ಯಾಕೆ ನೋವು ನನಗೆ, ಯಾಕೆ ದುಃಖ ನನಗೆ. ದಾವೀದನಲ್ಲಿ ಹೇಳಿಕೊಂಡ, ಇಲ್ಲಿ ಯೋಬನು ಹೇಳಿಕೊಳ್ಳುವಂಥದ್ದು ನೋಡ್ತೇವೆ. ಅನೇಕ ಕ್ರೈಸ್ತ ವಿಶ್ವಾಸಿಗಳು ಕಷ್ಟಗಳು ಬರುವಾಗ, ಕೊರತೆಗಳು ಬರುವಾಗ, ತೊಂದರೆಗಳು ಬರುವಾಗ ದೇವ್ರು ನೋಡಿ ಇದೇ ರೀತಿಯ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಸ್ವಾಮಿ ನೋವು, ಯಾಕೆ ಸ್ವಾಮಿ ವೇದನೆ, ಯಾಕೆ ಸ್ವಾಮಿ ಕಷ್ಟ ಅಂತ
ದೇವ್ರು ನೋಡಿ ಅವರು ಮೊರೆ ಇಡ್ತಾರೆ. ಮುಂದೆ ಓದಿ. ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ನನ್ನ ಯಥಾರ್ಥತ್ವವನ್ನು ತಿಳಿದುಕೊಳ್ಳಲಿ. ನನ್ನ ಯಥಾರ್ಥತ್ವ ಅಂತಿದ್ದು ನೋಡಿ, ದೇವರು ನ್ಯಾಯವಾದ ತ್ರಾಸಿನಲ್ಲಿ ನನ್ನ ತೂಗಿ ನನ್ನ ಯಥಾರ್ಥತ್ವವನ್ನು ತಿಳಿದುಕೊಳ್ಳಲಿ. ದೇವರಿಗೆ ನ್ಯಾಯವಾದ ತ್ರಾಸ ತೂಗುವ ಅವಶ್ಯಕತೆ ಒಬ್ಬ ವ್ಯಕ್ತಿಯನ್ನು. ದೂರದಿಂದಲೇ ಮನುಷ್ಯನ ಹೃದಯದ ಭಾವನೆಗಳು ಮನಸ್ಸನ್ನು ಎಲ್ಲ ತಿಳ್ಕೊಳ್ಳೋದು. 139 ಕೀರ್ತನೆ 1-11 ವಾಕ್ಯ ಓದೋದಾದರೆ, ದೂರದಿಂದಲೇ ನಮ್ಮ ಆಲೋಚನೆ ಆತಂತ ಹಿಡಿದಿದೆ, ನಮ್ಮ ಹೃದಯ ಗೊತ್ತಿದೆ, ನಮ್ಮ ಮಾತು ಗೊತ್ತಿದೆ, ಹೇಳುವುದು ಗೊತ್ತಿದೆ, ಕೂರುವುದು ಗೊತ್ತಿದೆ ಅಂತ ಅಲ್ಲಿ ಹೇಳ್ತಾನೆ. ಪ್ರತಿಯೊಂದು ವಿಷಯ ಒಬ್ಬ ವ್ಯಕ್ತಿ ತೂಗಿ ಆತ ನೋಡುವ ಅವಶ್ಯಕತೆ ಇಲ್ಲ. ಈ ದರ್ಯಾವೇಶ ಅರಸನು ತಕ್ಕಡಿಲಿ ತೂಗಲ್ಪಟ್ಟು ಕೊರತೆ ಉಳ್ಳವನ ಕಂಡು ಬಂದ ಅಲ್ಲ. ಆದರೆ ಇಲ್ಲಿ ನಾವು ನೋಡಿ, ದೇವರ ಭಕ್ತನನ್ನು ತೂಗುವ ಅವಶ್ಯಕತೆ ಇಲ್ಲ, ಯಾರು ತೂಗುವ ಅವಶ್ಯಕತೆ ಇಲ್ಲ. ಅವನು ಯಾವ ರೀತಿ ಹೇಗಿದ್ದಾನೆ ಅಂತ ದೇವರು ದೂರದಿಂದ ತಿಳ್ಕೊಳ್ತಾನೆ. ಉದಾಹರಣೆಗೆ ಯೋಹನನ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ 48ನೇ ವಾಕ್ಯದಿಂದ 47ನೇ ವಾಕ್ಯದಿಂದ ಓದಿದರೆ, ಅವತ್ತು ನತಾನೇಲನ್ನು ನೋಡಿ ಯೇಸು ಹೇಳಿದ, ಇವನು ನಿಜವಾದ ಇಸ್ರಾಯೇಲ, ಇವನಲ್ಲಿ ಕಪಟ ಇಲ್ಲ. ಮನುಷ್ಯರನ್ನು ದೇವರು ತಿಳ್ಕೊಂಡಿದ್ದಾನೆ. ಆದರೆ ಇವನು ತನ್ನ ನೀತಿ ಹೇಳ್ಕೊಂಡು ಏನು ಹೇಳ್ತಿದ್ದಾನೆ, ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ನನ್ನ ಯಥಾರ್ಥವನ್ನು ದೇವರು ತಿಳ್ಕೊಳ್ಳಲಿ. ಅನೇಕ ನಾವು ಕೂಡ ಹೇಗೆ ಹೇಳಿರ್ಬೋದು ಗೊತ್ತಿಲ್ಲ. ಕಷ್ಟ ದುಃಖ ಬರುವಾಗ, ದೇವರೇ ನಿನಗೆ ಸರಿಯಾಗಿ ನಡ್ಕೊಂಡೆ ಸ್ವಾಮಿ, ಪ್ರಾರ್ಥನೆ ಮಾಡಿದೆ, ಉಪವಾಸ ಮಾಡಿದೆ, ಆರಾಧನೆ ಮಾಡಿದೆ, ಆದರೂ ಯಾಕೆ ಕಷ್ಟ, ಯಾಕೆ ದುಃಖ, ಯಾಕೆ ನೋವು ಅಂತ ನಾವು ಅನೇಕ ಸಲ ಆ ರೀತಿ ಹೇಳ್ಕೊಳ್ಬೋದು. ಅನೇಕರು ಹೇಳ್ಕೊಳ್ತಾರೆ. ಮುಂದೆ ಓದಿ. ಒಂದು ವೇಳೆ ನಾನು ಕಪಟದ ಜೊತೆಯಲ್ಲಿ ನಡೆದು ಮೋಸವನ್ನು ಹಿಂಬಾಲಿಸಿ ಓಡಿ ನನ್ನ ನಡತೆಯಲ್ಲಿ ದಾರಿ ತಪ್ಪಿದ್ದರೆ, ನನ್ನ ಹೃದಯವು ಕಂಡದ್ದನ್ನು ಹಿಂಬಾಲಿಸಿದ್ದರೆ, ನನ್ನ ಕೈಗಳಲ್ಲಿ ಕಲ್ಮಶವು ಅಂಟಿಕೊಂಡಿದ್ದರೆ, ನಾನು ಬಿತ್ತಿದ್ದನ್ನು ಮತ್ತೊಬ್ಬನು ಉಣ್ಣಲಿ, ನನ್ನ ಬೆಳೆಯು ನಿರ್ಮೂಲವಾಗಲಿ. ನೋಡಿ, ಅಂದರೆ ಈಗ ಅವನು ಕಷ್ಟದಲ್ಲಿದ್ದಾನೆ. ಆರೋಗ್ಯ ಕೆಟ್ಟು ಹೋಗಿದೆ, ಆಸ್ತಿ ಕೈ ಬಿಟ್ಟು ಹೋಗಿದೆ, ಮಕ್ಕಳು ಸತ್ತು ಹೋಗಿದ್ದಾರೆ, ಹೆಂಡತಿ ಕೂಡ ಸರಿಯಾಗಿ ವ್ಯವಹರಿಸ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಸ್ನೇಹಿತರು ಸರಿಯಾಗಿ ಆತನೊಂದಿಗೆ ನಿಂತಿಲ್ಲ, ಅವರು ಅವನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆತ ನಿಂತಿದ್ದಾನೆ. ಅದಕ್ಕಾಗಿ ನನ್ನ ಹೃದಯ ಕಂಡದ್ದನ್ನು ಹಿಂಬಾಲಿಸಿದೆಯಾ, ಇಲ್ಲ ದೇವರು ಯಾಕೆ ಈ ರೀತಿ ನನಗೆ ಕಷ್ಟ, ಯಾಕೆ ನೋವು ಅಂತ ದೇವರು ನೋಡಿ ಆತನೇ ಹೇಳ್ತಾ ಇರುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಈಗ ಇವನು ಇಷ್ಟು ಯಥಾರ್ಥನಾಗಿ ಅವನು ದೇವರಿಗೆ ಒಂದು ಪ್ರಶ್ನೆ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಯಥಾರ್ಥವಾಗಿ ತೂಕಿ ನೋಡಿದರೆ ನಾನು ನೀತಿವಂತನಾಗಿ ಕಾಣಲ್ಪಡ್ತೇನೆ. ಆದರೆ ಅಂಥವನಿಗೂ ಕೂಡ ಇಂಥ ಕಷ್ಟ ಬರಲಿಕ್ಕೆ ಕಾರಣವೇನು ಭಾಷೆ? ಅಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ಓದ್ತೇವಲ್ಲ, ಯೋಬ 1ನೇ ಅಧ್ಯಾಯದಲ್ಲಿ ನಾವು 6ನೇ ವಾಕ್ಯದಿಂದ ಓದುವಾಗ, ದೇವರ ಸಮಕ್ಷಮದಲ್ಲಿ ಸೈತಾನ ಬರ್ತಾನೆ, ಅಪಾದಕ ದೂತ ಅಂತಲ್ಲಿ ಹೇಳಲ್ಪಟ್ಟಿದೆ. ಅವನೊಟ್ಟಿಗೆ ದೇವರು 8ನೇ ವಾಕ್ಯ ಹೇಳ್ತದೆ. ಆ 8ನೇ ವಾಕ್ಯ ಓದಿ. ನನ್ನ ದಾಸನಾದ ಯೋಬನನ್ನು ಕಂಡಿಯಾ? 1:8 ಓದಿ ಯೋಬ. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ನೋಡಿ, ಇದನ್ನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಆಗ ಅವನೇನು ಹೇಳ್ತಾನೆ ನೋಡಿ, ಸೈತಾನ ಏನು ಹೇಳ್ತಾನೆ ನೋಡಿ. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಮುಖ್ಯವಾಗಿ ನೋಡಬೇಕಾದ್ರೆ ಇಲ್ಲಿ ಕಷ್ಟಗಳು ಉಪದ್ರವ ಬರೋದಕ್ಕೆ ಇಲ್ಲಿ ಒಂದು ಕಾರಣ ಏನೆಂದರೆ ಸೈತಾನನ ಒಂದು ಕೆಲಸ ಏನೆಂದರೆ, ಒಬ್ಬ ಭಕ್ತನ ನಂಬಿಕೆ ಕುಗ್ಗಿಸುವುದು, ಕುಂದಿಸುವುದು, ದೇವರ ಕಡೆಯಿಂದ ತಿರುಗಿಸುವಂಥದ್ದು. ಅವನದ್ದು ಯುದ್ಧ ಅದೇ ಆಗಿದೆ. ದೇವರಿಗೆ ದೇವರ ಮಕ್ಕಳ ಮೇಲೆ ನಂಬಿಕೆ ಇದೆ, ಯೋಬನ ಮೇಲೆ ನಂಬಿಕೆ ಇದೆ, ದೇವರನ್ನು ನಂಬುತ್ತಾನೆ ಆತನು. ಉದಾಹರಣೆಗೆ ಲೂಕನ ಸುವಾರ್ತೆ 22ನೇ ಅಧ್ಯಾಯ 31-32 ವಾಕ್ಯ ಓದಿದರೆ, ಯೇಸು ಪೇತ್ರನ ನೋಡಿ ಏನು ಹೇಳ್ತಾನೆ,
ಸಿಮೋನನೇ ಸಿಮೋನನೇ, ಸಿಮೋನನೇ ಸಿಮೋನನೇ. ಓದಿ 31-32. ಸೈತಾನ ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆಯನ್ನು ಕೇಳಿಕೊಂಡನು. ಓದಿ. ಸೀಮೋನನೇ ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು. ಇಲ್ಲಿ ಚೆನ್ನಾಗಿ ತಿಳ್ಕೋಬೇಕು, ಯೇಸು ಕ್ರಿಸ್ತನು ಸಭೆಗೂ ದೇವರಿಗೂ ಮಧ್ಯದಲ್ಲಿ ಏನಾಗಿದ್ದಾನೆ? ಮಧ್ಯಸ್ಥನಾಗಿದ್ದಾನೆ. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಆರೋನ ಎಂಬಂಥ ಮಹಾಯಾಜಕನು ಇಸ್ರೇಲ್ ಜನಾಂಗಕ್ಕೆ ಮಧ್ಯಸ್ಥನಾಗಿ ಸೇವೆ ಮಾಡ್ತಾ ಇದ್ದ. ಒಬ್ಬ ಮಹಾಯಾಜಕನ ಸೇವೆ ಏನಾಗಿದೆ? ಮಹಾಯಾಜಕನ ಸೇವೆ ಒಂದನೇದಾಗಿ ಇಸ್ರೇಲ್ ಜನರಿಗಾಗಿ ಯಜ್ಞಗಳನ್ನು ಅರ್ಪಿಸುವಂಥದ್ದು. ಎರಡನೇದಾಗಿ ಅವರಿಗೆ ಸರಿಯಾದ ಉಪದೇಶವನ್ನು, ವಾಕ್ಯದ ಉಪದೇಶವನ್ನು ಕೊಡುವಂಥದ್ದು. ಮೂರನೇದಾಗಿ ದೇವರ ಹೆಸರಿನಲ್ಲಿ ಅವರನ್ನು ಆಶೀರ್ವಾದಗಳನ್ನು ಮಾಡುವಂಥದ್ದು. ನಾಲ್ಕನೇದಾಗಿ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವಂಥದ್ದು. ದೇವರ ಬಳಿಯಲ್ಲಿ ಅವರಿಗೋಸ್ಕರ ಭಿನ್ನಗಳನ್ನು ಮಾಡುವಂಥದ್ದು. ಈ 4 ವಿಧವಾದ ವಿಶೇಷವಾದ ಸೇವೆಗಳನ್ನು ಒಬ್ಬ ಯಾಜಕನು ಮಾಡ್ತಾ ಇದ್ದ ಹಳೆ ಒಡಂಬಡಿಕೆಯಲ್ಲಿ. ಲೋಕಕ್ಕೆ ಮಹಾಯಾಜಕ ಅಲ್ಲ ಆತನು, ಯಹೂದ್ಯರಿಗೆ ಮಾತ್ರ ಮಹಾಯಾಜಕನಾಗಿದ್ದ. ಚೆನ್ನಾಗಿ ನಾವು ಗಮನಿಸಬೇಕು. ಆ ಪುಸ್ತಕತೆ 7:38 ಏನು ಹೇಳ್ತದೆ? ಇಸ್ರೇಲ್ ಜನಾಂಗ ಅಡವಿಯಲ್ಲಿನ ಸಭೆ. ಓದಿ, 7:30 ಸಿಕ್ಕಿದ್ರೆ ಓದಿ. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಅಡವಿಯಲ್ಲಿನ ಸಭೆ ಇಸ್ರೇಲ್ ಜನಾಂಗ. ಯಾಕಿದ್ರೆ ಹೇಳ್ತೇನೆ, ನಾನು ನಿಮಗೆ ವಿವರಿಸಿ ಹೇಳ್ತೇನೆ. ನಾನು ಇವತ್ತು ಯೇಸು ಸ್ವಾಮಿ 1 ತಿಮೋಥೆ 2:5 ವಾಕ್ಯ ಓದಿದರೆ ಮನುಷ್ಯರಿಗೂ ದೇವರಿಗೂ ಮಧ್ಯದಲ್ಲಿ ಆತನು ಮಧ್ಯಸ್ಥನಂತ ಹೋಗ್ತದೆ. ಓದಿ ವಾಕ್ಯ 1 ತಿಮೋಥೆ 2:5. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ನೋಡಿ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಮನುಷ್ಯರ ಮತ್ತು ದೇವರ ಮಧ್ಯದಲ್ಲಿ ಆತ ನಿಂತು ತನ್ನನ್ನು ಏನು ಮಾಡಿದ? ಸಂಪೂರ್ಣವಾಗಿ ಅರ್ಪಿಸಿದ ಕಲ್ವಾರಿ ಶಿಲುಬೆಯಲ್ಲಿ. ಆದರೆ ಇಲ್ಲಿ ಇನ್ನೊಂದು ವಿಷಯ ತಿಳ್ಕೋಬೇಕು. ಇವತ್ತು ಯಾರಿಗೋಸ್ಕರ ಆತ ವಿಜ್ಞಾಪನೆ ಮಾಡ್ತಾ ಇದ್ದಾನೆ? ಸಭೆಗೋಸ್ಕರ. ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಕೊರಗುವಿಕೆಯಲ್ಲಿ ಹೋಗುವಂತಹ ಸಭೆ. ಸಭೆ ಅಂದರೆ ನಾವು ವಿಶ್ವಾಸಿಗಳು, ಕ್ರೈಸ್ತ ವಿಶ್ವಾಸಿಗಳು. ಅವರು ದೃಢಪಡಿಸುವುದಕ್ಕೆ ತಂದೆಯ ಬಲಗಡೆಯಲ್ಲಿ ನಿಂತು ಕೂತು ಆತ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಈಗ ಓದಿದ ವಾಕ್ಯ ಲೂಕ 22:31-32. ಪೇತ್ರನಿಗಾಗಿ ಆತನು ವಿಜ್ಞಾಪನೆ ಮಾಡಿದಂತೆ. ಹೌದಾ? ಪುನಃ ಓದಿ ವಾಕ್ಯ 31-32, ಲೂಕ 20:22. ಸೀಮೋನನೇ ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪನೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ದೇವರಿಗೆ ವಿಜ್ಞಾಪನೆ ಅಂದ್ರೆ ಯಾರಿಗೋಸ್ಕರ ದೇವರು ಯೇಸು ವಿಜ್ಞಾಪನೆ ಮಾಡ್ತಾನೆ? ಒಬ್ಬ ಕ್ರೈಸ್ತ ವಿಶ್ವಾಸಿಗಾಗಿ, ಪೇತ್ರನಿಗಾಗಿ ವಿಜ್ಞಾಪನೆ ಮಾಡಿಕೊಂಡಿರೋದು ನೋಡ್ತೇವೆ. ಯೋಹನ್ನನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಅಲ್ಲಿ ವಿಜ್ಞಾಪನೆ ಪ್ರಾರ್ಥನೆ ಮಾಡಿ ಯಾರಿಗೋಸ್ಕರ? ತನ್ನ ಶಿಷ್ಯರಿಗಾಗಿ ಅಥವಾ ಕ್ರೈಸ್ತ ವಿಶ್ವಾಸಿಗಳ ಸಭೆಗಾಗಿ ಅಲ್ಲಿ ವಿಜ್ಞಾಪನೆ ಮಾಡುವಂಥ ಯೇಸುನ, ಲೋಕಕ್ಕಾಗಿ ಅಲ್ಲ. ಲೋಕಕ್ಕಾಗಿ ಅಲ್ಲಿ ವಿಜ್ಞಾಪನೆ ಮಾಡಿದಲ್ಲ, ಸಭೆಗಾಗಿ ವಿಜ್ಞಾಪನೆ ಮಾಡುವಂಥ ಯೇಸು ಸ್ವಾಮಿಯಲ್ಲಿ ನೋಡ್ತೇವೆ ನಾವು. ಅರ್ಥ ಆಯ್ತಾ? ರೋಮಪುರದ ಪತ್ರಿಕೆ 8:34 ವಾಕ್ಯ ಓದಿ. ರೋಮನ್ಸ್ 8:34. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಯಾರಿಗೋಸ್ಕರ ಬೇಡ್ತಾ ಇದ್ದಾನೆ? ನಮಗೋಸ್ಕರ ಅಂದ್ರೆ ಯಾರಿಗೋಸ್ಕರ? ಸಭೆಗೋಸ್ಕರ. ಲೋಕಕ್ಕೋಸ್ಕರ ಅಲ್ಲ, ಸಭೆಗೋಸ್ಕರ ಬೇಡ್ತಾ ಇದ್ದಾನೆ. ಲೋಕಕ್ಕೆ ಪ್ರಾರ್ಥಿಸುವುದಕ್ಕಾಗಿ ಸಭೆ ಇಟ್ಟಿದ್ದಾನೆ ಲೋಕದಲ್ಲಿ. ಸಭೆ ಇವತ್ತು ಲೋಕಕ್ಕಾಗಿ ಪ್ರಾರ್ಥಿಸಬೇಕು, ಲೋಕದ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕು. ಇವತ್ತು ಮಧ್ಯಸ್ಥನಸ್ತಿಕೆಯ ಸೇವೆ, ಯಾಕಂದರೆ ಆಲ್ರೆಡಿ ಇಬ್ರಿ 9ನೇ ಅಧ್ಯಾಯ, ಅನೇಕ ಇಬ್ರಿ 8ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ, 7ನೇ ಅಧ್ಯಾಯದಲ್ಲಿ ನೋಡ್ತೇವೆ.
ಅದು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿ ಆಸೀನನಾಗಿ ಇವತ್ತು ಮಹಾಯಾಜಕ ಸೇವೆ ಆತನು ಮಾಡ್ತಾ ಇದ್ದಾನೆ. ನಮಗಿರುವ ಯಾಜಕನಂತ ಹೇಳ್ತಾ ಇದೆ. ಯಾಜಕೀಯ ಸೇವೆ ಲೋಕಕ್ಕಾಗಿ ಆತನು ಮಾಡ್ತಾ ಇಲ್ಲ. ಯಾಜಕೀಯ ಸೇವೆ ಇವತ್ತು ಆತನು ಮಾಡುವಂಥ ಯಾರಿಗೋಸ್ಕರ? ತನ್ನ ಸಭೆಗಾಗಿ, ಹೊಸ ಒಡಂಬಡಿಕೆಯ ಸಭೆಗಾಗಿ ಆತನು ಮಾಡ್ತಾ ಇದ್ದಾನೆ. ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನೇಕರು ಮನುಷ್ಯರ ಸಭೆಗೆ ಮಧ್ಯಸ್ಥನಲ್ಲ ಯೇಸು ಸ್ವಾಮಿ, ಲೋಕಕ್ಕೆ, ಮನುಷ್ಯರಿಗೆ ಆತನು ಲೋಕಕ್ಕೆ ಏನಾಗಿದೆ ಮಧ್ಯಸ್ಥನೆಂಬುದಾಗಿ ಹೇಳ್ತಾರೆ. ಅದು ಇಲ್ಲಿ ನಾವು ನೋಡುವಂಥದ್ದೇನು? ಸಭೆ ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ಹಾದು ಹೋಗುವಂಥ ಸಭೆ ಬಲಪಡಿಸುವುದಕ್ಕಾಗಿ ದೃಢಪಡಿಸ, ತಂದೆಯೇ ಈತನು ದುಃಖದಲ್ಲಿದ್ದಾನೆ, ನೋವಿನಲ್ಲಿದ್ದಾನೆ, ವೇದನೆಯಲ್ಲಿದ್ದಾನೆ, ಈತನನ್ನು ಆಶೀರ್ವದಿಸು, ಈತನ ಸಮಸ್ಯೆಯಿಂದ ಬಗೆಹರಿಸು. ಈಗ ನಾವು ಕುಗ್ಗಿ ಹೋದಾಗ, ಸಮಸ್ಯೆಗಳು ಬಂದಾಗ ನಾವು ಎನಿಸ್ತೇವೆ ನಮಗೆ ಯಾರೂ ಇಲ್ಲ, ಯಾರು ಪ್ರಾರ್ಥನೆ ಮಾಡೋರಿಲ್ಲ, ಯಾರು ನಮ್ಮನ್ನು ಎನ್ಕರೇಜ್. ಆದರೆ ಯೇಸು, ನೀವು ಹೇಳಿದಾಗ ಯೇಸು ಸ್ವಾಮಿ ಸಭೆಗೋಸ್ಕರ, ನಮಗೋಸ್ಕರ ಯೇಸು ಸಭೆಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ವಾಕ್ಯನೇ ಹೇಳ್ತಾ ಇದೆ. ರೋಮ 8:34 ಈಗ ತಾನೇ ಓದಿದ್ದೇವೆ ನಾವು. ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಪೇತ್ರನಿಗಾಗಿ ವಿಜ್ಞಾಪನೆ ಮಾಡಿದ. ಅಲ್ಲಿ ಲೂಕ 22:31-32 ಯೋಹನ 17ನೇ ಅಧ್ಯಾಯದಲ್ಲಿ ಶಿಷ್ಯರಿಗಾಗಿ, ತನ್ನ ಸಭೆಗಾಗಿ ಆತನು ವಿಜ್ಞಾಪನೆ ಮಾಡಿದ. ಇವತ್ತು ಆತನು ಮಹಾಯಾಜಕ ಸೇವೆ ಮಾಡ್ತಾ ಇದ್ದಾನೆ ಪರಲೋಕದಲ್ಲಿ. ಅದು ಯಾರಿಗಾಗಿ? ಲೋಕಕ್ಕಾಗಿ ಅಲ್ಲ, ಮಹಾಯಾಜಕ ಅಲ್ಲ, ಸಭೆಗಾಗಿ ಮಹಾಯಾಜಕ ಆತನು. ಸಭೆನ ಆಶೀರ್ವಾದ ಮಾಡ್ತಾನೆ. ಸಭೆಗೆ ಆತನು ಏನು ಮಾಡ್ತಾನೆ? ಸಭೆಗೋಸ್ಕರಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರ ಬಳಿಯಲ್ಲಿ ನಮಗೋಸ್ಕರ ಬೇಡ್ತಾ ಇದ್ದಾನೆ. ಸಭೆಗೆ ಮಧ್ಯಸ್ಥನು ಆತನು. ಅದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. 1 ತಿಮೋಥೆಯು 2:5 ಏನಿರ್ತದೆ? ಮನುಷ್ಯರೇ ಮತ್ತು ದೇವರ ದಲ್ಲಿ ಆತನು ಮಧ್ಯಸ್ಥನಾಗಿ ನಿಂತಿದ್ದಾನೆ. ಅಂದರೆ ಮಧ್ಯಸ್ಥಿಕೆ ವಹಿಸಿ ಆತನು ಏನು ಮಾಡಿದ? ತನ್ನ ಒಪ್ಪಿಸಿಕೊಟ್ಟ. ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯದಿಂದ ಓದುವ. 22 ವಾಕ್ಯದಿಂದ ಓದುವ, ಅಷ್ಟು ಬೇಡ. 11ನೇ ವಾಕ್ಯದಿಂದ ಒಂದೊಂದಾಗಿ ಓದುವ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, 7 ಕಾರ್ಯ ಹೇಳ್ತಾರೆ ನಾವು ರಕ್ಷಣೆ ಹೊಂದಕ್ಕೆ ಮುಂಚೆ ನಮ್ಮಲ್ಲಿದ್ದದ್ದು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಅಂದ್ರೆ ಅನ್ಯರಾದ ನಾವು, ಅನ್ಯರಾಗಿದ್ದೇವೆ, ಯೋಧ್ಯರಲ್ಲ ನಾವು, ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಿಮ್ಮನ್ನು ನಮ್ಮನ್ನಂದ್ರೆ ಯಹೂದ್ಯರನ್ನು ಅನ್ಯರನ್ನು, ನಾವು ಅನ್ಯರಾಗಿದ್ದೆವು, ಯಹೂದ್ಯರನ್ನು ಅನ್ಯರನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತನಾಗಿದ್ದಾನೆ. ಅಂದ್ರೆ ತಂದೆಯಾದ ದೇವರ ಮತ್ತು ಮನುಷ್ಯನ ಮಧ್ಯದಲ್ಲಿ ಮಧ್ಯಸ್ಥನಾಗಿ ನಿಂತು ಆತನ ಏನು ಮಾಡಿದ? ತನ್ನನ್ನೇ ಒಪ್ಪಿಸಿಕೊಟ್ಟ, ತನ್ನ ಯಜ್ಞವನ್ನು ಮಾಡಿದ. ಇವತ್ತು ಪ್ರತಿಯೊಂದು ಅನ್ಯರನ್ನು ಯಹೂದ್ಯರನ್ನು ಆತನು ಒಂದೇ ದೇಹದಂತಾಗಿ ಮಾಡಿದ್ದಾನೆ. ಯೇಸು ಸ್ವಾಮಿಯ ಸಭೆ ಎಂಬ ದೇಹದಲ್ಲಿ ನಾವು ಸೇರಿಸಲ್ಪಟ್ಟೆವು, ನಾವೆಲ್ಲರೂ ಒಟ್ಟಾಗಿ. ಅರ್ಥ ಆಯ್ತಲ್ಲ? ಓಕೆ, ಮುಂದೆ ಓದಿ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿ ರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಹೌದು, ಇವತ್ತು ಕ್ರಿಸ್ತನಲ್ಲಿ ನಾವು ಒಂದೇ ದೇಹವಾಗಿದ್ದೇವೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಆದರೆ ಇವತ್ತು ಮಧ್ಯಸ್ಥಿಕೆ ಸೇವೆ ಆತನು ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ? ಸಭೆಗೋಸ್ಕರ. ಅಷ್ಟೇ. ಕೆಲವು ಕಡೆಯಲ್ಲಿ ನಾವು ಕೇಳ್ತಿದ್ದೇವೆ ಲೋಕಕ್ಕೋಸ್ಕರ ಮಧ್ಯಸ್ಥಿಕೆ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ ಎಂಬುದಾಗಿ. ಅಂದರೆ ಲೋಕಕ್ಕೋಸ್ಕರ ಎಲ್ಲಿ ವಾಕ್ಯ ಉಂಟು? ಲೋಕಕ್ಕೋಸ್ಕರ ಮಧ್ಯಸ್ಥಿಕೆ ಅಂದರೆ ಮಹಾಯಾಜಕೀಯ ಸೇವೆ ಯಾರಿಗೋಸ್ಕರ ಆತನು ಮಾಡಿದ್ದು? ಭಕ್ತರಿಗೋಸ್ಕರ, ಯೋಧರಿಗೋಸ್ಕರ. ಈ ಮಹಾಯಾಜಕನ ಸೇವೆ ಇವತ್ತು ಯೇಸು ಮಹಾಯಾಜಕ ಸೇವೆ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ? ಆದರೆ ಇವತ್ತು ಸಭೆಯನ್ನು ಬಲಪಡಿಸುವುದು, ದೃಢಪಡಿಸುವುದು ಎಲ್ಲಿ ಕೂಡ ನೋಡಿ. ಆತನು ಈ ಲೋಕದಲ್ಲಿ ಇರುವಾಗಲೂ ಪೇತ್ರನಿಗೋಸ್ಕರ ಪ್ರಾರ್ಥಿಸಿದ್ದ. ಇವನ್ ಆಚೆ ದಡೆ ಹೋಗುವುದಂತ ಶಿಷ್ಯರಿಗೋಸ್ಕರ ಪ್ರಾರ್ಥಿಸಿದ್ದ. ನೋಡಿದಿರಲ್ಲ? ಮತ್ತೆ 14:22 ವಾಕ್ಯ ಓದಿ.
ಇದು ಆದ ಕೂಡಲೇ ಆತನು ನನ್ನ ಶಿಷ್ಯರಿಗೆ, ನಾವು ಈ ಜನರ ಗುಂಪುಗಳನ್ನು ಕಳಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಯಾಕೆ 24ನೇ ವಾಕ್ಯ ಹೇಳ್ತದಲ್ಲಿ, ಎದುರುಗಾಳಿ ಬರ್ತಾ ಇದೆ, ದೋಣಿ ದೂರ ಹೋಗಿದೆ, ತೆರೆಗಳ ಬಡಿತಕ್ಕೆ ಸಿಕ್ಕೊಳ್ಳಿಕ್ಕಿದೆ. ಅಂದರೆ ಇದು ಆತ್ಮಾರ್ಥವ ತಗೊಳ್ಬೇಕಾದ್ರೆ ಒಬ್ಬ ಕ್ರೈಸ್ತ ವಿಶ್ವಾಸಿ ಜೀವಿತ. ಆಚೆದಳೆ ಅಂದರೆ ನಿತ್ಯತ್ವ. ಆಚೆದಳೆ ಹೋಗುವಾಗ ವಿರೋಧ ಬರ್ತದೆ, ತೊಂದರೆ ಬರ್ತದೆ, ಹಿಂಸೆ ಬರ್ತದೆ, ಕಷ್ಟ ಬರ್ತದೆ. ಅದಕ್ಕಾಗಿ ಯೇಸು ಗೊತ್ತಿದೆ ಮುಂಚಿತವಾಗಿಯೇ ತನ್ನ ಶಿಷ್ಯರಿಗಾಗಿ ಪ್ರಾರ್ಥಿಸುವ 23ನೇ ವಾಕ್ಯದಲ್ಲಿ ಪ್ರಾರ್ಥಿಸುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ. ಯೋಹನ 2:1 ಕೂಡ ಓದುವ. 1 John chapter 2:1. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಇಲ್ಲಿ ಸಹಾಯಕನಂತ ಕೊಡಲ್ಪಟ್ಟಿ, ನಮಗೋಸ್ಕರ ಸಹಾಯಕನಿದ್ದಾನೆ ಎಂಬುದಾಗಿ ಕೊಡಲ್ಪಟ್ಟಿ. ಅಂದರೆ ಇಬ್ರು 7:25 ಬರುವ. ಇಬ್ರು 7:25. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ನೋಡಿ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ತನ್ನ ಮೂಲಕ, ಯೇಸು ಕ್ರಿಸ್ತನ ಮೂಲಕ ಯಾರೆಲ್ಲ ದೇವರ ಬಳಿಗೆ ಬರ್ತಾರ ಅವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ, ಯಾರಿಗೋಸ್ಕರ? ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಅವರಿಗೋಸ್ಕರ, ಯಾರಿಗೋಸ್ಕರ? ತನ್ನ ಮೂಲಕ ರಕ್ಷಣೆ ಹೊಂತಾರಲ್ಲ ಅವರಿಗೋಸ್ಕರ ವಿಜ್ಞಾಪನೆ ಮಾಡೋದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಲೋಕಕ್ಕಾಗಿ ಪ್ರಾರ್ಥನೆ ಮಾಡಲೆಂಬುದಾಗಿ ಹೇಳ್ತಾ ಇಲ್ಲ ನಾನು. ಲೋಕಕ್ಕೆ ಪ್ರಾರ್ಥನೆ ಕೂಡ ಮಾಡ್ತಾನೆ. ಅದೇ ಮಧ್ಯಸ್ಥಿಕೆ ಸೇವೆ ಸಭೆಗೋಸ್ಕರವಾಗಿ ಆತನು ಇವತ್ತು ಮಾಡ್ತಾನೆ ಅಂತ ವಾಕ್ಯದನ್ನು ಓದ್ತಾ ಇದ್ದೇವೆ ನಾವು. ಅದು ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಕುಗ್ಗುವುದಿಲ್ಲ, ನಿರಾಶರಾಗುವ ಸಮಯಗಳಲ್ಲಿ ಬಲ ಹೊಂದುವಂಥದ್ದು, ಕಷ್ಟಗಳಿಂದ ಅದ್ಭುತಗಳನ್ನು ಹೊಂದುವಂಥದ್ದು. ಯಾಕಂದರೆ ನಮಗೋಸ್ಕರ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಭೆಗಾಗಿ ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ವಿಜ್ಞಾಪನ ಸೇವೆಯನ್ನು ಆತನು ಮಾಡ್ತಾ ಇದ್ದಾನೆ. ಅದೇ ಅನೇಕ ಕಡೆಗಳಲ್ಲಿ ಅನೇಕರ ತಪ್ಪು ತಿಳುವಳಿಕೆಯಿಂದಾಗಿ ಏನಾಗಿದೆ ಅಂದರೆ, ಸಭೆಯ ಮಧ್ಯಸ್ಥನಲ್ಲೇ ಸ್ವಾಮಿ ಕೇವಲ ಲೋಕದ ಮಧ್ಯಸ್ಥನೆಂಬುದಾಗಿ ಕಲಿಸುವಂಥ ಕಲಿಸುವಿಕೆಗಳನ್ನು ಕೂಡ ಇವತ್ತು ದಿನಮಾನಗಳನ್ನು ಕಾಣ್ತಾ ಇದ್ದೇವೆ. ಇದು ಯಾಕೆ ನಿಮಗೆ ಹೇಳಿದೆ ಅಂದರೆ, ನೋಡಿ, ಇಲ್ಲಿ ಯೋಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಮಧ್ಯಸ್ಥನಾಗಿ ಯಾರು ಕೂಡ ಇಲ್ಲ ಅಲ್ಲಿ. ಆದರೆ ಇಲ್ಲಿ ಸೈತಾನ ದೇವರ ಬಳಿಗೆ ಬಂದ. ಸೈತಾನ ಹೇಳಿದ, ಅವನಲ್ಲಿರುವಂಥ ಎಲ್ಲವನ್ನು ತೆಗೆದು ಹಾಕಿದ. ಅವನು ಜೀವ ಮುಟ್ಟಲಿಕ್ಕಿಲ್ಲ ಅಂತ ಹೇಳಿದ ಅಲ್ಲಿ ಕೂಡ. ಆದರೆ ಅವನ ನಂಬಿಕೆ ಮಾತ್ರ ಕುಂದಿ ಹೋಗಲಿಲ್ಲ. ನಂಬಿಕೆಯಲ್ಲಿ ಆತನು ದೃಢವಾಗಿ ನಿಲ್ಲುವಂಥದ್ದನ್ನು ಅಲ್ಲಿ ಕಾಣ್ತೇವೆ ನಾವು ನಂಬಿಕೆ ದೃಢವಾಗಿ ನಿಲ್ಲಬೇಕಾದ್ರೆ ನಾವು ತಿಳ್ಕೋಬೇಕು, ನಮಗೋಸ್ಕರವಾಗಿ ಕರ್ತನು ಪರಲೋಕದ ತಂದೆಯಾದ ದೇವರ ಬಲಗಡೆ ಕೂತು ವಿಜ್ಞಾಪನೆ ಮಾಡ್ತಾ ಇದ್ದ. ಅಷ್ಟೇ. ಇನ್ನೊಂದು ಪ್ರಶ್ನೆ, ಈಗ ದೇವರು ಯಾಕೆ ಈ ಸಮಸ್ಯೆಗಳಲ್ಲಿ ಹೋಗುವುದಕ್ಕೆ, ಸೈತಾನ ನಮ್ಮನ್ನು ಮುಟ್ಟುವುದಕ್ಕೆ ಅವಕಾಶ ಕೊಡ್ತಾನೆ? ಕಾರಣ ಅವನಿಗೆ ಒಂದು ದೇವರು ಸಮಯ ಕೊಟ್ಟಿದ್ದಾನೆ, ಈ ಭೂಮಿಯಲ್ಲಿ ಸಮಯ ಕೊಟ್ಟಿದ್ದಾನೆ ಶೋಧಿಸುವುದಕ್ಕಾಗಿ. ದೇವರ ಮಕ್ಕಳನ್ನು ಅವರಿಗೆ ಒಂದು ಅವಕಾಶ, ತನ್ನ ಕಡೆ ಸೆಳೆಯುವುದಕ್ಕಾಗಿ ಒಂದು ಅವಕಾಶ ಕೊಟ್ಟಿದ್ದಾನೆ. ಪಾಸ್ಟರ್, ಇದರ ನಡುವೆಯಲ್ಲಿ ಅನೇಕರು ಈ ಸಮಸ್ಯೆಗಳು ಬಿದ್ದಾಗ ಅಥವಾ ಕಷ್ಟಗಳು ಬಂದಾಗ, ಸೈತಾನ ಶೋಧಿಸಲ್ಪಡುವಾಗ ಬಿದ್ದು ಹೋಗುವಂಥ ಅವಕಾಶ ಇದೆ ಅಲ್ಲ? ಅದಕ್ಕಾಗಿ ದೇವರೇನು ಮಾಡಿದ್ದಾನೆ? ಸಭೆಯ ಅನ್ಯೋನ್ಯತೆ ಕೊಟ್ಟಿದ್ದಾನೆ. ಒಬ್ಬರಿಗಿಂತ ಬರಲಿಸು, ಸಭಾ ಅನ್ಯೋನ್ಯತೆಯಲ್ಲಿ ನಾವು ನಿಲ್ಲಬೇಕು. ನಾವು ಬೀಳದೇ ಇರಬೇಕಾದ್ರೆ ಸಭೆಯಲ್ಲಿ ನಾವು ನಿಲ್ಲಬೇಕು, ಸಭಾ ಆರಾಧನೆಯಲ್ಲಿ ಇರಬೇಕು, ಸಭಾ ಅನ್ಯೋನ್ಯತೆಯಲ್ಲಿ ಇರಬೇಕು. ಒಂದು. ಸೆಕೆಂಡ್, ಪ್ರಾರ್ಥನಾ ಜೀವಿತ. ಮೂರನೇ, ಪವಿತ್ರನ ಅಭಿಷೇಕ. ನಾಲ್ಕನೇ, ದೇವರ ವಾಕ್ಯ ಓದಿ ಧ್ಯಾನಿಸಿ ವಾಕ್ಯದಲ್ಲಿ ದೃಢವಾಗಿ ನಾವು ನಿಲ್ಲಬೇಕು. ಅವಾಗ ಯಾವ ಶೋಧನೆ ಕೂಡ ನಮ್ಮನ್ನು ಮುಟ್ಲಿಕ್ಕಾಗಲ್ಲ. ಅಂದರೆ ನಾವು ಆತ್ಮಿಕವಾಗಿ ಇನ್ನೂ ಸಹ ನಾವು ಬಲ ಹೊಂದಿದಾಗ ನಾವು ಬೀಳಲಿಕ್ಕೆ ಆಗಲ್ಲ. ಯಾಕೋಬ 4 ಹೇಳಿರ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಲಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವ ನಿಮ್ಮದ ವಾಕ್ಯನ ಹೇಳ್ತಾ ಇದೆ. ಸೈತಾನನಿಗೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಅದು ಕೂಡ ಪರ್ಮಿಷನ್ ತಗೋಬೇಕು.
ದೇವರ ಮಗನನ್ನು ಮಗುವನ್ನು ಮುಟ್ಟಬೇಕಾದ್ರೆ ಪರ್ಮಿಷನ್ಗೆ ಹೋಗ್ಬೇಕು. ದೇವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಅವನು ಮುಟ್ಲಿಕ್ಕೆ ಸಾಧ್ಯ, ಇಲ್ಲ ನಾನು ಮುಟ್ಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ಹಾಗಾದರೆ ಈ ಕಷ್ಟಗಳು ಬಂದರೆ ಮಾತ್ರ, ಶೋಧನೆಗಳು ಬಂದರೆ ಮಾತ್ರ ಒಬ್ಬ ಕ್ರೈಸ್ತ ವಿಶ್ವಾಸಿ ಆತ್ಮಿಕವಾಗಿ ಬೆಳೀಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಅವನು ದೇವರಿಂದಲೂ ದೂರ ಹೋಗ್ತಾನೆ, ಆತ್ಮಿಕವಾಗಿ ಕುಗ್ಗಿ ಹೋಗುತ್ತಾನೆ, ಲೋಕದ ವ್ಯವಹಾರಗಳಲ್ಲಿ ಮುಳುಗಿ ಹೋಗ್ತಾನೆ. ಅವನು ಎಲ್ಲವನ್ನು ದೇವರು ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾನೆ. ಕಷ್ಟಗಳು ಬರುವಾಗ ಕಷ್ಟಗಳಿಲ್ಲ ಅಂತ ಹೇಳಲಿಕ್ಕಿಲ್ಲ, ವಿಶ್ವಾಸಿಗಳಿಗೆ ಕಷ್ಟ ಇದೆ. ಹೌದು, ಯೇಸು ಹೇಳಿದ್ದಾರೆ ಯೋಹನ 16:33, ಲೋಕದಲ್ಲಿ ಕಷ್ಟಗಳು ಸಂಕಟ ನಿಮಗುಂಟು, ಧೈರ್ಯವಾಗಿ ಲೋಕವನ್ನು ಜಯಿಸಿದ್ದೇನೆ ಅಂತ ಯೇಸು ಹೇಳಿದ್ದಾರೆ. ಸೊ ಅದರಿಂದ ನಾವು ಕರ್ತನಲ್ಲಿ ಇನ್ನೂ ಬಲ ಹೊಂದುವುದಕ್ಕಾಗಿ ಇನ್ನೂ ಬಲ ಹೊಂದಬೇಕು. ಕಷ್ಟಗಳು ಬರುವಾಗ ನಂಬಿಕೆ ದೃಢವಾಗಿ ನಾವು ನಿಲ್ಲಬೇಕು. ಕಷ್ಟಗಳು ಶಾಶ್ವತವಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಯೋಬನ ಜೀವಿತ ಶಾಶ್ವತವಾಗಿ ನಿಲ್ಲಿಲ್ಲ, ದಾವೀದನ ಜೀವಿತ ಶಾಶ್ವತ ಕಷ್ಟಗಳು ನಿಲ್ಲಿಲ್ಲ, ಅದೆಲ್ಲ ತಾತ್ಕಾಲಿಕವಾದ. ಶದ್ರಕ್ ಮೇಷಕ್ ಅಬೇದ್ನೆಗೋ ಆಗಿರ್ಬೋದು, ದಾನಿಯೇಲ ಆಗಿರ್ಬೋದು, ಎಷ್ಟೋ ಭಕ್ತರ ಜೀವಿತ ನೋಡ್ತಾರೆ. ಕಷ್ಟಗಳು ಬಂತು, ಶಾಶ್ವತವಲ್ಲ. 1 ಪೇತ್ರ 5:10 ವಾಕ್ಯ, 1 ಪೇತ್ರ 1:6-7 ನೋಡ್ತೇವೆ ನಾವು ತಾತ್ಕಾಲಿಕವಾದ ಕಷ್ಟಗಳು. ಪ್ರೀತಿಯ ವೀಕ್ಷಕರೇ, ದೇವಸೇವಕರು ಹೇಳಿದ ಹಾಗೆ ಇವತ್ತು ನಾವು ಸಮಸ್ಯೆಗಳಲ್ಲಿ ಕಷ್ಟಗಳಲ್ಲಿ ಹಾದು ಹೋಗುವುದಾದರೂ ಯಾಕೆ ಬರ್ತದೆ, ಹೇಗೆ ಬರ್ತದೆ ಎಂಬುದಾಗಿ ನಾವು ಹೇಳಿದ ಹಾಗೆ ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥ, ಭಕ್ತರಿಗೋಸ್ಕರ ವಿಜ್ಞಾಪನೆ ಮಾಡುವಂಥ, ತನ್ನ ಮಕ್ಕಳಿಗೋಸ್ಕರ ವಿಜ್ಞಾಪನೆ ಮಧ್ಯಸ್ಥಿಕೆ ವಹಿಸುವಂಥ ಯೇಸು ಕ್ರಿಸ್ತನಿದ್ದಾನೆ. ನಾವು ಧೈರ್ಯಗೆಟ್ಟು ಬೀಳುವುದು ಬೇಡ ಅಥವಾ ಹೋಗುವುದು ಬೇಡ. ದೇವರು ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ನಾವು ಕಷ್ಟಗಳು ತಾತ್ಕಾಲಿಕವಾಗಿದ್ದು ಅದು ನಮ್ಮನ್ನು ಇನ್ನೊಂದು ಆತ್ಮಿಕದಲ್ಲಿ ಇನ್ನೊಂದು ಮಟ್ಟಕ್ಕೆ ನಡೆಸುವುದಾಗಿದೆ ಎಂಬುದಾಗಿ ದೇವಸೇವಕರು ಹೇಳಿದ ಹಾಗೆ ಧೈರ್ಯವಾಗಿ ನಾವು ಮುಂದೆ ಹೋಗೋಣ. ಕರ್ತ ನಮ್ಮನ್ನು ಬಲಪಡಿಸುವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಕಾರ್ಯಕ್ರಮದಲ್ಲಿ ಕೀರ್ತನೆಯ ಅನೇಕ ವಿಷಯಗಳನ್ನು ಕಲಿಸುವುದರಲ್ಲಿ ನಮಗೆ ಉತ್ತೇಜನವಾಗಿ ಅನೇಕ ವಿಷಯಗಳನ್ನು ಹೇಳಿದಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇನ್ನು ಈ ಕೀರ್ತನೆಗಳಲ್ಲಿ ಅನೇಕ ವಿಷಯಗಳನ್ನು ಕಲಿತ ಹಾಗೆ ಮುಂದೆ ಸಹ ಅನೇಕ ವಿಷಯಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.